ಅಕ್ರಮ ಗಣಿ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿ ಅಪರಾಧಿ ಅಂತ ಕೋರ್ಟ್ ತೀರ್ಪು ನೀಡಿದ್ದು, ಅಕ್ರಮ ಗಣಿ ಹಗರಣದಲ್ಲಿ ರೆಡ್ಡಿ ಅಪರಾಧಿ ಅಂತ ಘೋಷಣೆ ಮಾಡಲಾಗಿದ್ದು, ಸಿಬಿಐ ಕೋರ್ಟ್ನಿಂದ ಜನಾರ್ದನ ರೆಡ್ಡಿಗೆ ಶಾಕ್ ಎದುರಾಗಿದೆ. ರಾಜ್ಯದಲ್ಲಿ 29 ಲಕ್ಷ ಮೆಟ್ರಿಕ್ ಟನ್ ಅದಿರು ಕದ್ದ ಆರೋಪ ಇದ್ದು, 884 ಕೋಟಿ ರೂಪಾಯಿ ಆದಾಯ ಪಡೆದಿದ್ದ ಆರೋಪ ಎದುರಾಗಿತ್ತು. ಈಗಾಗಲೇ 3.5 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ ಜನಾರ್ದನ ರೆಡ್ಡಿ 16 ವರ್ಷದ ಬಳಿಕ ಅಪರಾಧಿ ಅಂತ ಕೋರ್ಟ್ ತೀರ್ಪು ನೀಡಿದೆ. ಯಡಿಯೂರಪ್ಪ ಆಡಳಿತ ಅವಧಿಯಲ್ಲಿ ಅಕ್ರಮ ನಡೆದಿತ್ತು. ಶಾಸಕ ಜನಾರ್ದನ ರೆಡ್ಡಿ ಅಪರಾಧಿ ಎಂದು ಕೋರ್ಟ್ ತೀರ್ಪು ನೀಡಿದ ಬಳಿಕ 7 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಈಗಾಗಲೇ 3.5 ವರ್ಷ ಜೈಲುವಾಸ ಅನುಭವಿಸಿರುವ ಜನಾರ್ದನ ರೆಡ್ಡಿಗೆ ಮತ್ತೆ ಜೈಲೂಟ ಫಿಕ್ಸ್ ಆಗಿದೆ. A1 ಶ್ರೀನಿವಾಸ್ ರೆಡ್ಡಿ, A2 ಜನಾರ್ದನ ರೆಡ್ಡಿ, A3 ರಾಜಗೋಪಾಲ ರೆಡ್ಡಿ, A4 ಅಲಿಖಾನ್, A5 ಶ್ರೀಲಕ್ಷ್ಮಿಗೂ ಜೈಲೂಟ ಫಿಕ್ಸ್ ಆಗಿದೆ. ಚಂಚಲಗೂಡ ಜೈಲೂಟದ ಬಳಿಕ ಬೆಂಗಳೂರಿನಲ್ಲೂ ಜೈಲುವಾಸ ಅನುಭವಿಸಿದ ಜನಾರ್ದನ ರೆಡ್ಡಿ ಇದೀಗ ಮತ್ತೆ ಜೈಲಿಗೆ ಹೋಗಬೇಕಾಗಿದೆ. ಅಕ್ರಮ ಗಣಿಗಾರಿಕೆ ಕೇಸಲ್ಲಿ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಅಪರಾಧಿ ಅಂತ ಕೋರ್ಟ್ ಆದೇಶ ನೀಡಿದ್ದು, ಭವಿಷ್ಯ ಕಗ್ಗತ್ತಲಲ್ಲಿ ಮುಳುಗಿದೆ. ಇನ್ನು ಸಿಬಿಐ ಕೋರ್ಟ್ ತೀರ್ಪು ನೀಡಿದ್ದು, ಜನಾರ್ದನ ರೆಡ್ಡಿ ಶಾಸಕ ಸ್ಥಾನಕ್ಕೆ ಕುತ್ತು ತರುತ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಶಾಸಕ ಜನಾರ್ದನ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆಯಾಗಿದ್ದು, 3 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಯಾಗಿರೋದ್ರಿಂದ ಜೈಲು ವಾಸ ಖಚಿತ. ಇನ್ನು ಜಾಮೀನಿಗಾಗಿ ಹೈದರಾಬಾದ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಬೇಕು. ಹೈಕೋರ್ಟ್ ಜಾಮೀನು ನೀಡುವವರೆಗೂ ಜೈಲಿನಲ್ಲೇ ಇರಬೇಕು. ಶಿಕ್ಷೆಗೆ ತಡೆಯಾಜ್ಞೆ ಸಿಗದಿದ್ರೆ ಶಾಸಕ ಸ್ಥಾನಕ್ಕೂ ಕುತ್ತು ಬರಲಿದ್ದು, ಶಾಸಕ ಸ್ಥಾನದಿಂದ ಅನರ್ಹಗೊಳ್ಳುವ ಭೀತಿಯೂ ಎದುರಾಗಿದೆ. ಆಂಧ್ರದ ಅನಂತಪುರ ಜಿಲ್ಲೆ ಬುಬ್ಳಾಪುರದಲ್ಲಿ ಅಕ್ರಮ ಗಣಿಗಾರಿಕೆ ಮಾಡಿದ ಆರೋಪ ಕೇಳಿಬಂದಿತ್ತು. ಅಕ್ರಮ ಗಣಿಗಾರಿಕೆ ಮಾತ್ರವಲ್ಲ, ಆಂಧ್ರ ಕರ್ನಾಟಕ ಗಡಿ ಗುರುತು ನಾಶ ಮಾಡಿದ ಆರೋಪವೂ ರೆಡ್ಡಿ ಮೇಲಿತ್ತು. 29 ಲಕ್ಷ ಟನ್ ಅದಿರು ಕದ್ದ ಆರೋಪ ರೆಡ್ಡಿ ಮೇಲಿತ್ತು. ಐಪಿಸಿ ಸೆಕ್ಷನ್ 120B, 420, 409, 468, 471 ಹಾಗೂ ಭ್ರಷ್ಟಾಚಾರ ತಡೆ ಕಾಯ್ದೆ ಸೆಕ್ಷನ್ 13(1)(d) ಅಡಿ ಪ್ರಕರಣ ದಾಖಲು ಮಾಡಲಾಗಿತ್ತು. ಬರೋಬ್ಬರಿ 13 ವರ್ಷಗಳಿಂದ ನಡೆದ ಸುದೀರ್ಘ ವಿಚಾರಣೆ ಬಳಿಕ ಕೋರ್ಟ್ ಆದೇಶ ಮಾಡಿದೆ. 3,000ಕ್ಕೂ ಅಧಿಕ ದಾಖಲೆಗಳ ಪರಿಶೀಲನೆ ಮಾಡಿದ್ದು, 219 ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಾಕ್ಷಿಗಳನ್ನು ವಿಚಾರಣೆ ಮಾಡಲಾಯಿತು. ಇದೇ ಪ್ರಕರಣದಲ್ಲಿ ಸೆಪ್ಟೆಂಬರ್ 5, 2011ರಲ್ಲಿ ರೆಡ್ಡಿಯನ್ನ ಬಂಧಿಸಿದ್ದು ಸಿಬಿಐ ಆಂಧ್ರದ ಚಂಚಲಗೂಡ ಜೈಲಿಗೆ ಕಳಿಸಿತ್ತು. ನಂತರ ಬೆಂಗಳೂರಿನ ಸೆಂಟ್ರಲ್ ಜೈಲಿಗೆ ರೆಡ್ಡಿ ಶಿಫ್ಟ್ ಮಾಡಲಾಗಿತ್ತು. ಜನಾರ್ದನ ರೆಡ್ಡಿಗೆ ಜೈಲು ಶಿಕ್ಷೆಯಾದ ಬಗ್ಗೆ ಸಾಮಾಜಿಕ ಹೋರಾಟಗಾರ ಎಸ್ಆರ್ ಹಿರೇಮಠ ಮಾತನಾಡಿ, ನಾವು ಹಲವು ದಾಖಲಾತಿಗಳನ್ನು ಕಲೆ ಹಾಕಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ವಿ. ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ನಾವು ಎದೆಗುಂದದೆ ಕೇಸನ್ನ ನಡೆಸಿದ್ವಿ. ಈಗ ಬಂದಿರುವಂತಹ ತೀರ್ಪು ಒಂದು ಆಶಾಭಾವನೆಯನ್ನ ಮೂಡಿಸಿದೆ ಎಂದಿದ್ದಾರೆ. ನಮ್ಮ ಹೋರಾಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಎಂದಿದ್ದಾರೆ. ಏನು ಸಮಗ್ರ ವಿಜಯ ಸಿಕ್ಕಿದೆ, ಇದು ಒಂದು ಸಮಗ್ರ ಸಂತೃಪ್ತಿ. ಮತ್ತು ಎಂಥ ಕಠಿಣ ಪರಿಸ್ಥಿತಿ ಇದ್ದರೂ ಕೂಡ ನಾವು ತುಂಬ ದೃಢತೆಯಿಂದ, ಧೈರ್ಯದಿಂದ ಸಮಗ್ರ ಮಾಹಿತಿಯನ್ನು ಕಲೆ ಹಾಕಿ ವಿಶ್ಲೇಷಣೆ ಮಾಡಿ ನಮ್ಮ ದೇಶದ ಅತ್ಯುನ್ನತ ಕೋರ್ಟಿಗೆ ಹೋದಾಗ ನ್ಯಾಯಕ್ಕೆ ಅವರೇನೋ ಒಂದು ಇನಿಷಿಯೇಟ್ ಮಾಡಿ CBI ಇನ್ವೆಸ್ಟಿಗೇಷನ್ಸ್ ಏನು ಆರ್ಡರ್ ಮಾಡಿದರು ಕರ್ನಾಟಕದಲ್ಲಿ ಮತ್ತು ಆಂಧ್ರ ಪ್ರದೇಶದೊಳಗೆ, ಇದು ಒಂದು ಇವತ್ತು ಮೊದಲನೇ ತಾತ್ವಿಕ ಹಂತಿಗೆ ಬಂದಿದೆ. ಮೊದಲನೆಯ ಒಂದು ಕೇಸ್. ಇನ್ನು ನ್ಯೂಸ್ 18ಗೆ ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಪ್ರತಿಕ್ರಿಯೆ ನೀಡಿದ್ದು, ಅಕ್ರಮ ಗಣಿಗಾರಿಕೆ ಪ್ರಕರಣದ ವರದಿಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದೆ. ಕಾನೂನಿನ ಕಣ್ತಪ್ಪಿಸಿ ಅಕ್ರಮ ಗಣಿಗಾರಿಕೆಯನ್ನ ಮಾಡಿದ್ರು. ರಿಪಬ್ಲಿಕ್ ಆಫ್ ಬಳ್ಳಾರಿ ಎನ್ನುವ ಶಬ್ದವನ್ನ ನಾನು ಆವತ್ತು ವರದಿಯಲ್ಲಿ ಉಲ್ಲೇಖಿಸಿದ್ದೆ. ಬಳ್ಳಾರಿಯಲ್ಲಿ ಕೊಲೆಯಾದ್ರೂ ಕೂಡ ಕೇಸ್ ರಿಜಿಸ್ಟರ್ ಆಗ್ತಿರ್ಲಿಲ್ಲ. ಬಳ್ಳಾರಿಯ ಜನತೆಗೆ ಸಾಕಷ್ಟು ಅನ್ಯಾಯವನ್ನ ಮಾಡಿದ್ರು. ಕರ್ನಾಟಕದ ಗಡಿಯನ್ನೇ ಬದಲಿಸಿದ್ರು. ಈಗ ಶಿಕ್ಷೆ ಆಗಿರೋದು ಖುಷಿ ತಂದಿದೆ ಎಂದಿದ್ದಾರೆ. ಮತ್ತೆ ನಾನು ಈ ಒಂದು ಕೇಸಲ್ಲಿ ಬಹಳ ಕಷ್ಟಪಟ್ಟು ವಿಚಾರಣೆ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟಿದ್ವಿ. 2011ರಲ್ಲಿ ವರದಿ ಕೊಟ್ಟಿದ್ವಿ. ಇವಾಗ 2025ರಲ್ಲಿದ್ದೇವೆ. ಇವತ್ತು ಒಬ್ಬ ಹಿರಿಯ ರಾಜಕಾರಣಿ, ಮಂತ್ರಿಯಾಗಿದ್ದವರ ವಿರುದ್ಧ ಕೋರ್ಟು ತೀರ್ಪು ಕೊಟ್ಟಿದೆ ಅಂತ, ಶಿಕ್ಷೆ ಕೂಡ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ನಮಗೊಂದು ರೀತಿಯ ಸಮಾಧಾನ ಆಗ್ತದೆ. ಯಾವುದೇ ಒಂದು ವೈಯಕ್ತಿಕ ಕಾರಣದಿಂದಲ್ಲ, ಆದರೆ ತಪ್ಪು ಮಾಡಿದ್ದವ್ರಿಗೆ ಶಿಕ್ಷೆ ಸಿಗಬೇಕನ್ನೋದು ಒಂದು ಸಮಾಜದ ಇದು ತಿಳುವಳಿಕೆ. ಇಲ್ಲದೇ ಇದ್ದರೆ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಲ್ಲ.
ಆ ಹಿನ್ನೆಲೆಯಲ್ಲಿ ಈ ತೀರ್ಪನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ನನ್ನ ತಂಡ ಓಬಳಾಪುರಂ ಮೈನಿಂಗ್ ಅಕ್ರಮ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿಗೆ ಶಿಕ್ಷೆ ಪ್ರಕಟ ಆಗಿರುವ ಬೆನ್ನಲ್ಲೇ ನ್ಯೂಸ್ 18ಗೆ ಪ್ರಮುಖ ದೂರುದಾರ ಹಾಗೂ ಸಾಕ್ಷ್ಯ ಟಬಾಲ್ ಗಣೇಶ್ ಹೇಳಿಕೆಯನ್ನ ನೀಡಿದ್ದು, ಜನಾರ್ದನ ರೆಡ್ಡಿಗೆ ಶಿಕ್ಷೆ ಪ್ರಕಟ ಆಗಿದ್ರಿಂದ ನಮ್ಮ ತಂದೆ ತಾಯಿ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಎಂದಿದ್ದಾರೆ. ಅಕ್ರಮ ಸಾಗಾಣಿಕೆ ಮಾಡ್ಯಾರ ಅಂತೇಳಿ ಅದರ ಹೋರಾಟದ ವಿರುದ್ಧ ನಾವು ಹೋದೆ, ಅದರಲ್ಲಿ ಜಯಶೀಲರಾಗೇನೆ. ಅದರ ಹಿಸ್ಟ್ರಿ ಹೇಳ್ಬೇಕಂದ್ರೆ ಪ್ರೀವಿಯಸ್ ಲೀಸ್ ಹೋಲ್ಡರು ನಮ್ಮ ಗ್ರ್ಯಾಂಡ್ ಫಾದರ್. ನಮಗೆ ಮೈನಿಂಗ್ಗೆ ಒಂದು ರೂಲ್ಸು ಪ್ರೊಸೀಜರ್ಸ್ ಇದ್ದಾವೆ ಸರ್. ಫಾರೆಸ್ಟ್ಗೆ ಮೈನ್ಸ್ನಲ್ಲಿ ರೂಲ್ಸು ಆ್ಯಕ್ಟ್ ಇದ್ದಾವೆ ಸರ್. ಅವೆಲ್ಲವೂ ರೂಲ್ಸು ಆ್ಯಕ್ಟನ್ನು ವಾಯ್ಲೇಷನ್ ಮಾಡಿದ ಕಣ್ಣಿಗೆ ಕಾಣಿಸ್ತಾ ಇದೆ. ಇವರು ವಾಯ್ಲೇಷನ್ ಮಾಡಿದ್ದಾರೆ ಅಂತೇಳಿ ಅದರ ಇಟ್ಕೊಂಡೆ ನಾವು ಓಟ ಮಾಡಿದ್ದು. ನಾವು ಕಂಪಲ್ಸರಿ ಜಯ ಆಗ್ತೀವಿ ಅಂತೇಳಿ ಇವ್ರ ಮೇಲೆ ಓಟ ಮಾಡಿರೋದು. ಇನ್ನು ಜನಾರ್ದನ ರೆಡ್ಡಿಗೆ ಸಿಬಿಐ ಕೋರ್ಟ್ನಿಂದ ಶಿಕ್ಷೆ ಪ್ರಕಟ ಆಗಿದ್ರ ಬಗ್ಗೆ ವಿಧಾನಸೌಧದಲ್ಲಿ ಎಂಎಲ್ಸಿ ಸಿಟಿ ರವಿ ಮಾತನಾಡಿ, ಜನಾರ್ದನ ರೆಡ್ಡಿ ನಮ್ಮ ಪಕ್ಷದ ಸಹ ಸದಸ್ಯ ಅಷ್ಟೇ. ಅವರು ಮತ್ತು ಅವರ ಕಂಪನಿಗೆ ಸಂಬಂಧಪಟ್ಟ ವಿಚಾರ. ಜನಾರ್ದನ ರೆಡ್ಡಿ ಇದನ್ನ ಎದುರಿಸ್ತಾರೆ ಎಂದಿದ್ದಾರೆ. ನಮ್ಮ ಪಕ್ಷಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತಾನು ಹೇಳಿದ್ರು. ಕಂಪನಿ ಮೇಲೆ ಅವರ ಇಂಡಿವಿಜುವಲ್ ಆಗಿ ನಡೆದಿರೋದು, ಜಡ್ಜ್ಮೆಂಟ್ ಬಂದಿದ್ರು ಎದುರಿಸಬೇಕಾಗಿರೋದು ಜನಾರ್ದನ್ ರೆಡ್ಡಿ ಅವರು ಮತ್ತು ಅವ್ರ ಕಂಪನಿ, ಭಾರತೀಯ ಜನತಾ ಪಾರ್ಟಿ ಅಲ್ಲ. ರಾಜಕಾರಣ ಮಾಡಕ್ಕೆ ಬಯಸಲ್ಲ. ಏನು ಜಡ್ಜ್ಮೆಂಟ್ ಬಂದಿದೆ ಆ ಜಡ್ಜ್ಮೆಂಟು ಅವ್ರ ಕಂಪನಿ ಮತ್ತು ಅವರು ಎದುರಿಸ್ತಾರೆ. ಭಾರತೀಯ ಜನತಾ ಪಾರ್ಟಿ ಎದುರಿಸಬೇಕಾಗಿರೋ ಸಂಗತಿ ಅಲ್ಲ. ನಮ್ಮ ಪಾರ್ಟಿ ಈಗಲೂ ನಮ್ಮ ಪಾರ್ಟಿಯ ಸಹ ಸದಸ್ಯರು ಅವ್ರು ತಪ್ಪು ಮಾಡಿದ್ರೆ ಅವರು ಶಿಕ್ಷೆ ಅನುಭವಿಸ್ತಾರೆ. ಅವ್ರ ಕಂಪನಿ ಬಿವೈ ರಾಘವೇಂದ್ರ ಮಾತನಾಡಿ, ಜನಾರ್ದನ ರೆಡ್ಡಿ ಅವರಿಗೆ ಕಾನೂನು ಹೋರಾಟದ ಹಾದಿ ಮುಕ್ತವಾಗಿದೆ. ಅವರಿಗೆ ಸಿಬಿಐ ಕೋರ್ಟ್ನಲ್ಲಿ ಹಿನ್ನಡೆ ಆಗಿರಬಹುದು. ಅವರು ಪಕ್ಷಕ್ಕೆ ಮರಳಿದ್ರು. ಅವರು ವೈಯಕ್ತಿಕ ಕಾರಣಕ್ಕೆ ಪಕ್ಷಕ್ಕೆ ಬಂದಿರಲಿಲ್ಲ. ನಮ್ಮ ನಾಯಕರು ಬಯಸಿದ್ದರಿಂದ ಬಂದಿದ್ದಾರೆ. ಇದರಿಂದಾಗಿ ಪಕ್ಷಕ್ಕೆ ಹಿನ್ನಡೆ ಆಗಿಲ್ಲ ಎಂದಿದ್ದಾರೆ. ಅದೇ ವೈಯಕ್ತಿಕ ಪ್ರಯತ್ನದಿಂದ ಪಕ್ಷಕ್ಕೆ ಅವ್ರು ಬಂದಂತವರಲ್ಲ, ಪಕ್ಷ ಬಯಸಿದೆ ಅವರಿಗೆ, ಪಕ್ಷಕ್ಕೆ ಬಂದಿದ್ದಾರೆ, ಪಕ್ಷಕ್ಕೆ ಶಕ್ತಿ ತುಂಬದಂತ ನಮ್ಮ ನಾಯಕರು. ಆಗಿದೆ, ಕೋರ್ಟಲ್ಲಿ ಹಿನ್ನಡೆ ಆಗಿದೆ. ಮುಂದೆ ಬರೋ ನೆಕ್ಸ್ಟ್ ನಮ್ಮ ಕಾನೂನಲ್ಲಿ ಸಾಕಷ್ಟು ಅವಕಾಶಗಳು ಇದೆ. ಯಾವುದೇ ಕಾರಣಕ್ಕೂ ಅಪರಾಧಿ ತಪ್ಪಿಸ್ಕೊಂಡು ಪರವಾಗಿಲ್ಲ, ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋದು ನಮ್ಮ ಕಾನೂನಿನ ಒಂದು ಮುಖ್ಯವಾದಂತ ಒಂದು ನಿಲುವು. ಸೊ ಆ ದಿಕ್ಕಲ್ಲಿ ಅವ್ರಿಗೆ ಒಳ್ಳೇದಾಗುತ್ತೆ ಗೆಲ್ಲೋನ್ ಕಡೆ ವಿಶ್ವಾಸ ಇದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.